ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದರೆ ಒಬ್ಬ ಅಣ್ಣ ತಂಗಿರನ್ನ ಬಿಟ್ಟುಕೊಟ್ಟಿರೋ ಚರಿತ್ರೆ ಇಲ್ಲ. ಗುಡುಗಿನ ಅಲೆಯಲ್ಲಿ ಎದೆ ಗುಂದದೆ ಆರ್ಭಟಿಸಿದೆ. ನೀನ್ ಯಾವ ಸೀಮೆ ಗನ್ಗೋಪಾಲನೋ? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ನಡು ರಸ್ತಲ್ಲಿ ಬಿಟ್ಟೋದಿಯಲ್ಲ, ನೀನೊಬ್ಬ ಗಂಡ್ಸ. ಮೈಂಡ್ ಇವ್ರ ಟಂಗೈಸೆ ನೋಡಿ. ನನಗೆ ಮರಗುಳಿ ಕಾಯಿಲೆ ಇರ್ಬೋದು, ಆದ್ರೆ ಇಲ್ಲಿವರೆಗೂ ನಾನು ಗಂಡ್ಸು ಅನ್ನೋದನ್ನ ನಾನು ಯಾವತ್ತೂ ಮರ್ತಿಲ್ಲ. ಏನಾಯ್ತು, ಯಾಕೆ ಹಿಂಗೆ ಎಗರಾಡ್ತಾ ಇದ್ದೀರಾ? ಸದ್ಯಕ್ಕೇನೋ ಆಗಿಲ್ಲ. ಯಾವನು ಸಿಟಿಯಿಂದ ಬಂದಿರೋ ಪೊರ್ಕಿ ನಮ್ಮ ಹತ್ರ ಕೆಟ್ಟದಾಗ ನಡ್ಕೋತಿದ್ದ. ಸಿಟಿ ಪೊರ್ಕಿನ ನಿಮ್ಮ ಅಪ್ಪನ ನೀನು ಹುಟ್ಟಿದ್ರೆ ನನ್ನ ಮುಂದೆ ಬಾರ ನೋಡ. ಚಿಂದಿ ಚಿತ್ರಾನ್ನ ಚಿತಾಲ್ ಪತಾಲ್ ಒಂದು ಡಿಚ್ಚಿ 2 ಗುಲಾಬ್. ಬಾರ ಬಾರ ಬಾರ. ಗೋಪಾಲ, ಅವ್ನ್ ಬಂದಿದ್ದು ಆಯ್ತು, ಈಡ್ಗಾಯಿ ಬಡ್ಸ್ಕೊಂಡು ಹೋಗಿದ್ದು ಆಯ್ತು. ನೀನು ಓವರ್ ಆಗಿ ಡೌಮ ಬೇಡ. ಹೊರಟೋದ್ನ ಅವನ್ ಟೈಮ್ ಚೆನ್ನಾಗಿತ್ತು. ನನ್ನ ಕೈಗೇನಾರು ಸಿಕ್ಬಿಟ್ಟಿದ್ರೆ ಸಿಗದಾಕ್ಬಿಡ್ತಿದೆ. ಅವನು ನಿಮ್ಮನ್ನೇನ್ ಮುಟ್ಟಿಲ್ಲ ತಾನೆ? ಮುಟ್ಟಕ್ ನಮ್ಮ ಅಣ್ಣ ಬಿಟ್ಬಿಡ್ತಾನ? ಅವನು ನಮ್ಮ ಅಕ್ಕನ ದುಪ್ಪಟ್ಟ ಇಳಿಯಕ್ ಬಂದಿದ್ದ. ಅಷ್ಟ್ರಲ್ಲಿ ನಮ್ಮ ಅಣ್ಣ ಬಂದು ಅವ್ರನ್ನ ಟಾಪ್ ಟು ಬಾಟಮ್ ಚಚ್ ಹಾಕ್ಬಿಟ್ಟ. ಸೂರಪ್ಪನವ್ರು ಬಂದಿದ್ರಾ? ಅವನನ್ನ ಬರೀ ಶೋಕಿವಾಲ ಅನ್ಕೊಂಡಿದ್ದೆ, ಆದ್ರೆ ಅವ್ನ್ ಬಂದ್ಮೇಲೆ ಗೊತ್ತಾಗಿದ್ದು ಕರಡಿ ಮಲ್ಲನ್ನು ಮಣ್ ಮುಗ್ಸ ಪೈಲ್ವಾನ ಅಂತ. ಹೌದು, ಸೂರಪ್ಪನವ್ರಿಗೇನು ಆಗಿಲ್ಲ ತಾನೆ? ನಮ್ಮ ಅಣ್ಣ ಒಂಟಿ ಸಲಗ ಇದ್ದಂಗೆ, ಅವನಿಗೇನಾಗುತ್ತೆ? ಆ ಪೊರ್ಕಿಗಳನ್ನ ಇಟ್ಟಾಡ್ಸ್ಕೊಂಡು ಹೊಡೆಯೋದ್ ನೋಡ್ಬೇಕಾಗಿತ್ತು ಗೋಪಾಲ. ನೀನು ಆಕ್ಷನ್ ಪಿಕ್ಚರೇ ತೋರಿಸ್ಬಿಟ್ಟ. ರುಕ್ಕು, ಏನೇ ನೀನು? ಅವನನ್ನ ಫ್ರಾಡು ಡಮ್ಮಿ ಅಂತೆಲ್ಲ ನೀನೇ ಹೇಳ್ತಿದ್ದೆ. ಈಗ ನೋಡಿದ್ರೆ 100 ಸಾರಿ ಬಾಯಿ ತುಂಬ ನಮ್ಮಣ್ಣ ಅಂತ ಕರಿತಿದ್ಯಾ. ನಿಜವಾಗ್ಲೂ ನೀನು ಅವನನ್ನ ಅಣ್ಣ ಅಂತ ಒಪ್ಕೊಂಡ್ಬಿಟ್ಟಿದ್ಯಾ? ಈಗ್ಲೂ ನಾನು ಅವನ್ನ ಅಣ್ಣ ಅಂತ ಒಪ್ಕೊಂಡಿಲ್ಲ ಕಣೆ. ಅಣ್ಣನ ಜಾಗದಲ್ಲಿ ಬಂದು ಕಾಪಾಡ್ದ ಅಂತ ಹೇಳ್ದೆ. ಈಗ್ಲೂ ನನಗೆ ಅವನ ಮೇಲೆ ಯಾವ ಸೆಂಟಿಮೆಂಟು ಇಲ್ಲ. ಆದ್ರೆ ಅವನಿಗೆ ಗಟ್ಟಿ ಗುಂಡಿಗೆ ಇದೆ. ಹೆಣ್ಮಕ್ಳು ಅಂದ್ರೆ ಕರ್ಗೂ ಮನ್ಸಿದೆ. ಈ ತರ ಒಬ್ಬ ಅಣ್ಣ ನಮಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ ಅಷ್ಟೇ.